ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪಾದಚಾರಿಗಳ ಸಾವಿನ ಸಂಖ್ಯೆ ಯಾಕೆ ಹೆಚ್ಚಳ ಆಗ್ತಾ ಇದೆ? ಪಾದಚಾರಿಗಳನ್ನ ಬಲಿ ಪಡಿತಾ ಇರೋ ಈ ಬೆಂಗಳೂರಿನ ಫುಟ್ಪಾತ್ಗಳು. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. IT ಹಬ್, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಉದ್ಯಾನ ನಗರಿ ಅಂತ ಹೆಸರನ್ನ ಪಡೆದಿರೋ ನಮ್ಮ ಬೆಂಗಳೂರು ಈ ಭಾರತದ ಅತ್ಯಂತ ಸುಂದರವಾದ ನಗರಗಳಲ್ಲಿ ಒಂದಾಗಿದೆ. ವಿಶ್ವದ ತಂತ್ರಜ್ಞಾನ ನಗರಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿರೋ ನಮ್ಮ ಬೆಂಗಳೂರು ಮೂಲ ಸೌಕರ್ಯಗಳಲ್ಲಿ ಹಿಂದುಳಿದಿದೆ ಅನ್ನೋದು ಅಷ್ಟೇ ವಾಸ್ತವ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ, ರಸ್ತೆ ಗುಂಡಿಗಳು, ಮಾಲಿನ್ಯ ಸೇರಿದಂತೆ ನಾನಾ ಸಮಸ್ಯೆಗಳು ಕಾಡ್ತಾ ಇದೆ. ರಸ್ತೆ ಬದಿಯಲ್ಲಿ ಸರಿಯಾದ ಪಾದಚಾರಿ ಮಾರ್ಗಗಳಿಲ್ಲದೆ ಇರೋ ಫುಟ್ಪಾತ್ಗಳು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಹಲವು ಮಂದಿಯನ್ನ ಬಲಿ ಪಡಿತಾನೆ ಇದ್ದಾವೆ. ಹೌದು, ಬೆಂಗಳೂರಿನಲ್ಲಿರೋ ಪಾದಚಾರಿ ಮಾರ್ಗಗಳು ಜನರ ಓಡಾಟಕ್ಕೆ ಅಪಾಯಕಾರಿಯಾಗಿದೆ. ನಗರದಲ್ಲಿ ಸಂಭವಿಸೋ ರಸ್ತೆ ಅಪಘಾತಗಳಲ್ಲಿ ಸುಮಾರು 28% ಸಾವುಗಳು ಪಾದಚಾರಿಗಳನ್ನ ಒಳಗೊಂಡಿದೆ ಅಂತ ಪೊಲೀಸರು ನೀಡೋ ದತ್ತಾಂಶ ಹೇಳುತ್ತೆ. ಬೆಂಗಳೂರು ಸಂಚಾರ ಪೊಲೀಸರ ಪ್ರಕಾರ 2025ರ ಆರಂಭದಲ್ಲಿ ಅಕ್ಟೋಬರ್ ಅಂತ್ಯದವರೆಗೆ ನಗರದಾದ್ಯಂತ ಸಂಭವಿಸಿದ ಈ ರಸ್ತೆ ಅಪಘಾತಗಳಲ್ಲಿ 715 ಜನರು ಸಾವನ್ನಪ್ಪಿದ್ದಾರೆ. ಈ ಪೈಕಿ 203 ಜನರು ಪಾದಚಾರಿಗಳು ಅಂತ ತಿಳಿಸಿದೆ. 2024ರಲ್ಲಿ ರಸ್ತೆ ಅಪಘಾತಗಳಲ್ಲಿ 894 ಜನರು ಪ್ರಾಣವನ್ನ ಕಳೆದುಕೊಂಡಿದ್ರೆ ಈ ಪೈಕಿ 246 ಮಂದಿ ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ. 2023 ಮತ್ತು 22ರಲ್ಲಿ ಸಾವನ್ನಪ್ಪಿದ ಪಾದಚಾರಿಗಳ ಸಂಖ್ಯೆ ಕ್ರಮವಾಗಿ 287 ಮತ್ತು 248 ಇದೆ. ಇನ್ನು ಇದೇ ವೇಗದಲ್ಲಿ ಪಾದಚಾರಿಗಳ ಸಾವಿನ ಸಂಖ್ಯೆ ಏನಾದರೂ ಮುಂದುವರೆದ್ರೆ ಈ ವರ್ಷ ಕೊನೆಗೊಳ್ಳುವ ವೇಳೆಗೆ ಪಾದಚಾರಿಗಳ ಸಾವಿನ ಸಂಖ್ಯೆ ಏರಿಕೆ ಕಾಣೋ ಅಪಾಯದಲ್ಲಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ಪಾದಚಾರಿ ಮಾರ್ಗಗಳು ಅತಿಕ್ರಮಣಗೊಂಡಿದ್ದಾವೆ. ಕಸ ಹಾಕೋದು, ಅಂಗಡಿ ಸಾಮಾನುಗಳನ್ನ ಪಾದಚಾರಿ ಮಾರ್ಗದಲ್ಲಿ ಇಡೋದು, ಅಂಗಡಿಯ ಬೋರ್ಡ್ ಅನ್ನ ಪಾದಚಾರಿ ಮಾರ್ಗದಲ್ಲಿ ಹಾಕೋದು, ಪಾದಚಾರಿ ಮಾರ್ಗಗಳನ್ನ ಬ್ಲಾಕ್ ಮಾಡಿ ವ್ಯಾಪಾರ ಮಾಡೋದು, ಇದರಿಂದ ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಇರೋ ಪಾದಚಾರಿ ಮಾರ್ಗವನ್ನ ಇವರು ಬ್ಲಾಕ್ ಮಾಡ್ತಾರೆ. ಇದರಿಂದ ಪಾದಚಾರಿಗಳು ಅನಿವಾರ್ಯವಾಗಿ ಈ ಫುಟ್ಪಾತ್ಗಳನ್ನ ಬಿಟ್ಟು ಜನನಿಬಿಡ ರಸ್ತೆಗಳಲ್ಲಿ ಓಡಾಡಬೇಕಾಗತ್ತೆ. ಇನ್ನು ಬೆಂಗಳೂರಿನಲ್ಲಿರೋ ಬಹುತೇಕ ದ್ವಿಚಕ್ರ ವಾಹನ ಸವಾರರು ಜನರು ಓಡಾಡೋ ಫುಟ್ಪಾತ್ನಲ್ಲೇ ವಾಹನವನ್ನ ಓಡಿಸ್ತಾರೆ. ಇದರಿಂದ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳನ್ನ ನಿರ್ಮಿಸಿದ್ರು ಅವು ಇಂದಿಗೆ ಅಕ್ರಮ ವ್ಯಾಪಾರಸ್ಥರ ಆಕ್ರಮಣದ ಕೇಂದ್ರಗಳಾಗಿದ್ದಾವೆ. ಹೋಟೆಲ್, ಅಂಗಡಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗಗಳನ್ನು ಹಿಡಿದುಕೊಂಡ ಪರಿಣಾಮ ಜನರು ರಸ್ತೆಯ ಮಧ್ಯದಲ್ಲೇ ನಡೆಯೋ ಪರಿಸ್ಥಿತಿ ಇದೆ. ಇದರಿಂದ ಅಪಘಾತಗಳು ಹೆಚ್ಚುತ್ತಾ ಇರೋದು ಅಂತ ತಜ್ಞರು ಸೂಚಿಸ್ತಾರೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಪ್ರತಿ ನಗರದಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿ 2.5 ಕಿಲೋಮೀಟರ್ ದೂರ ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯೋ ವ್ಯವಸ್ಥೆ ಇರಬೇಕು. ಇದು ಕೇವಲ ಮೂಲ ಸೌಕರ್ಯದ ಪ್ರಶ್ನೆ ಅಲ್ಲ, ನಾಗರಿಕರ ಹಕ್ಕು ಅನ್ನೋದಾಗಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಉಳಿದಂತೆ ಪಾದಚಾರಿ ಮಾರ್ಗಗಳಲ್ಲಿ ಅಕ್ರಮ ಪಾರ್ಕಿಂಗ್ ಅನ್ನ ಮಾಡೋದು, ಕಳಪೆ ಪಾದಚಾರಿ ಮಾರ್ಗ ನಿರ್ಮಾಣ ಮಾಡೋದು, ಪಾದಚಾರಿ ಮಾರ್ಗಗಳ ಕಳಪೆ ನಿರ್ವಹಣೆಯಿಂದ ಇಂತಹ ಪಾದಚಾರಿ ಮಾರ್ಗಗಳಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರು ನಡೆಯುವುದಕ್ಕೆ ದುರ್ಬಲರಾಗ್ತಾರೆ. ಅನೇಕ ರಸ್ತೆಗಳಲ್ಲಿ ಜೀಬ್ರಾ ಗುರುತುಗಳು ಇಲ್ಲದೆ ಇರೋದ್ರಿಂದ ರಸ್ತೆ ದಾಟುವಾಗ ಪಾದಚಾರಿಗಳಿಗೆ ಅಪಾಯ ಎದುರಾಗುವ ಸಾಧ್ಯತೆ ಇರುತ್ತೆ. ಈ ಅಪಘಾತಗಳಲ್ಲಿ ಹೆಚ್ಚಿನವು ಜನರು ಹಾಳಾದ ಅಥವಾ ಅಗೆದ ಪಾದಚಾರಿ ಮಾರ್ಗಗಳಿಂದಾಗಿ ಜನನಿಬಿಡ ರಸ್ತೆಗಳಲ್ಲಿ ಓಡಾಡೋ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದರಿಂದ ಅನಾಹುತಗಳು ಕೂಡ ಸಂಭವಿಸ್ತವೆ. ಪಾದಚಾರಿ ಮಾರ್ಗಗಳನ್ನ ಸುಧಾರಣೆ ಮಾಡೋ ಮೂಲಕ ಇದನ್ನ ಸರಿಪಡಿಸೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಪಾದಚಾರಿಗಳ ಸುರಕ್ಷತೆ ನಮ್ಮ ದೊಡ್ಡ ಕಾಳಜಿಗಳಲ್ಲಿ ಒಂದಾಗಿದೆ ಅಂತ ಸಂಚಾರ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. 101 ವಿವಿಧ ಸ್ಥಳಗಳಲ್ಲಿ ಸ್ಕೈ ವಾಕ್ಗಳನ್ನು ಸ್ಥಾಪನೆ ಮಾಡೋದು, ಜಂಕ್ಷನ್ಗಳಲ್ಲಿ ಜೀಬ್ರಾ ಕ್ರಾಸಿಂಗ್ ಅನ್ನ ಗುರುತಿಸೋದು, ಪಾದಚಾರಿ ಸುರಕ್ಷತಾ ಮೂಲ ಸೌಕರ್ಯಗಳ ಸುಧಾರಣೆಗೆ ಸಂಬಂಧಿಸಿದ ಕೆಲಸಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಗರ ಪೊಲೀಸರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಕಳೆದ 2 ದಿನಗಳ ಹಿಂದೆ ನಡೆದ ಪರಿಶೀಲನಾ ಸಭೆಯಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು 5 ನಿಗಮಗಳಾದ್ಯಂತ ಪ್ರತಿ ವಲಯದಲ್ಲಿ ಕಳಪೆ ಸ್ಥಿತಿಯಲ್ಲಿರೋ 50 ಪಾದಚಾರಿ ಸ್ಥಳಗಳನ್ನು ಗುರುತಿಸಿ ದುರಸ್ತಿ ಕಾರ್ಯವನ್ನ ತ್ವರಿತಗೊಳಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಆದರೆ ಮುಖ್ಯ ಪ್ರಶ್ನೆ ಏನಂದ್ರೆ, ಸಂಚಾರ ದಟ್ಟಣೆ ಸರಳವಾಗಿದ್ದಾಗ ಮತ್ತು ರಸ್ತೆ ಜಾಲ 13,000 ಕಿಲೋಮೀಟರ್ ವಿಸ್ತರಿಸಿರುವಾಗಲೂ ನಗರ ಯಾಕೆ ಬಹಳಷ್ಟು ಅಪಘಾತಗಳು, ಪಾದಚಾರಿಗಳ ಸಾವುಗಳಿಗೆ ಸಾಕ್ಷಿಯಾಗ್ತಾ ಇದೆ? ಪಾದಚಾರಿಗಳ ಸಾವಿನ ಸಂಖ್ಯೆ ಏರಿಕೆಯಲ್ಲಿ ನಗರ ಜನರ ತಪ್ಪು ಸಹಿತ ಇದೆ.
ಯಾಕಂದ್ರೆ 2024ರಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ವಾಹನಗಳನ್ನು ನಿಲ್ಲಿಸಿದ ಕಾರಣ ವಾಹನ ಚಾಲಕರ ವಿರುದ್ಧ ಸುಮಾರು 1.17 ಲಕ್ಷ ಪ್ರಕರಣಗಳು ದಾಖಲಾಗಿದೆ. ಪಾದಚಾರಿ ಮಾರ್ಗಗಳ ಮೇಲೆ ವಾಹನ ಸವಾರಿ ಮಾಡಿದ ಕಾರಣಕ್ಕಾಗಿ 17,000 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ವರ್ಷ ಅಕ್ಟೋಬರ್ವರೆಗೆ 83,000 ಪಾರ್ಕಿಂಗ್ ನಿಯಮ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿದೆ. ಪಾದಚಾರಿ ಮಾರ್ಗದಲ್ಲಿ ವಾಹನ ಸವಾರಿ ಮಾಡಿದ ಪ್ರಕರಣಗಳು ಈ ವರ್ಷ ಈಗಾಗಲೇ 14,719 ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಜೇ ವಾಕಿಂಗ್ ಅಂದ್ರೆ ಪಾದಚಾರಿಗಳು ನಿಗದಿತ ಪಾದಚಾರಿ ಮಾರ್ಗಗಳನ್ನು ಬಳಸದೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿ ಅಸುರಕ್ಷಿತವಾಗಿ ಅಥವಾ ನಿಯಮ ಬಾಹಿರವಾಗಿ ರಸ್ತೆಯನ್ನು ದಾಟೋ ಪ್ರವೃತ್ತಿ ಇದು ನಗರ ಎದುರಿಸ್ತಾ ಇರೋ ಮತ್ತೊಂದು ಪ್ರಮುಖ ಸವಾಲಾಗಿದೆ. ಆದರೂ ಟ್ರಾಫಿಕ್ನಲ್ಲಿ ಕಾಯ್ದೆ ನಿಯಂತ್ರಣವನ್ನು ಕಳೆದುಕೊಂಡ ಈ ವಾಹನಗಳು ಕಿರಿದಾದ ಪಾದಚಾರಿ ಮಾರ್ಗಗಳಲ್ಲಿ ಪಾದಚಾರಿಗಳು ನಡೆಯುವಾಗ ಅವರಿಗೆ ಡಿಕ್ಕಿ ಹೊಡೆದ ಘಟನೆಗಳು ಸುಮಾರಿದ್ದಾವೆ. ಜೀಬ್ರಾ ಗುರುತುಗಳು ಅಥವಾ ಸಿಗ್ನಲ್ಗಳಿಲ್ಲದ ಪ್ರದೇಶಗಳನ್ನು ದಾಟುವಾಗ ವೇಗವಾಗಿ ಚಲಿಸೋ ವಾಹನಗಳು ಜನರಿಗೆ ಡಿಕ್ಕಿ ಹೊಡೆದಿದ್ದಾವೆ ಅಂತ ಸಂಚಾರ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಶಾಸಕಾಂಗ ಅಧಿವೇಶನದಲ್ಲಿ ಪಾದಚಾರಿ ಸುರಕ್ಷತೆಯ ಬಗ್ಗೆ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದಾಗ ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್ ಅವರು ಪಾದಚಾರಿ ಮಾರ್ಗಗಳಲ್ಲಿ ಪಾದಚಾರಿಗಳಿಗೆ ಉಂಟಾಗ್ತಾ ಇರೋ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಪಾದಚಾರಿಗಳು ನಿಗದಿತ ಪಾದಚಾರಿ ಮಾರ್ಗಗಳನ್ನಷ್ಟೇ ಬಳಸೋದಕ್ಕೆ ಪಾದಚಾರಿ ಮಾರ್ಗದುದ್ದಕ್ಕೂ ಗ್ರಿಲ್ಗಳನ್ನ ಅಳವಡಿಸಲಾಗ್ತಾ ಇದೆ. ಇನ್ನು ಹಲವಾರು ಮಾರ್ಗಗಳಲ್ಲಿ ಲೇನ್ ಗುರುತುಗಳನ್ನ ಹೊಸದಾಗಿ ಚಿತ್ರಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ವೇಗದಿಂದ ವಾಹನ ಚಾಲನೆ ಮಾಡೋದು ಕೂಡ ಅಪಘಾತಗಳಿಗೆ ಕಾರಣ ಆಗುತ್ತೆ. ಇನ್ನು ಪ್ರಮುಖವಾಗಿ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ಗಳ ಬಳಕೆ ಮಾಡೋದು ಅನಾಹುತಗಳಿಗೆ ಪ್ರಮುಖ ಕಾರಣ ಆಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನೀಡಿದ ವರದಿಯ ಪ್ರಕಾರ ಈ ಬೆಂಗಳೂರಿನಲ್ಲಿ ಆಕಸ್ಮಿಕ ಸಾವು ಮತ್ತೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ರಾಜಧಾನಿ ಇಂತಹ ಕೇಸ್ನಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಪಾದಚಾರಿಗಳ ಸಾವಿನ ಸಂಖ್ಯೆಯಲ್ಲಿಯೂ ಕೂಡ ಬೆಂಗಳೂರು ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಎನ್ಸಿಆರ್ಬಿ ಅಂಕಿಅಂಶಗಳ ಪ್ರಕಾರ 2023ರಲ್ಲಿ ಈ ಬೆಂಗಳೂರಿನಲ್ಲಿ 292 ಪಾದಚಾರಿ ಸಾವುಗಳು ದಾಖಲಾಗಿದೆ. ಇದು ಭಾರತದ 53 ಪ್ರಮುಖ ನಗರಗಳಲ್ಲಿ ಸಂಭವಿಸಿದ ಸಾವುಗಳಲ್ಲಿ 9.48% ಅಂತ ಹೇಳಲಾಗಿದೆ. ಇದೀಗ ಈ ವರದಿಯ ಪ್ರಕಾರ ಬೆಂಗಳೂರು ಅತಿ ಹೆಚ್ಚು ಪಾದಚಾರಿಗಳ ಸಾವಿನ ನಗರ ಆಗಿದೆ. ಇನ್ನು 2021 ಮತ್ತು 23ರ ನಡುವೆ ಈ ಬೆಂಗಳೂರಿನಲ್ಲಿ ಪಾದಚಾರಿಗಳ ಸಾವುಗಳು 77% ಹೆಚ್ಚಾಗಿದೆ. ಈ ಬಗ್ಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ವಿಭಾಗದ ಅಂಕಿಅಂಶಗಳು ಮಾಹಿತಿಯನ್ನು ನೀಡಿತ್ತು. 2021ರಲ್ಲಿ 161 ಪಾದಚಾರಿ ಸಾವುಗಳು ವರದಿಯಾಗಿದ್ರೆ ಇದು 2023ರ ವೇಳೆಗೆ 286ಕ್ಕೆ ಏರಿಕೆ ಆಗಿದೆ. ಎಲ್ಲದರಲ್ಲಿಯೂ ಕೂಡ ಮುಂದೆ ಇರೋ ನಮ್ಮ ಬೆಂಗಳೂರು ಇದೀಗ ಪಾದಚಾರಿಗಳ ಸಾವಿನ ಸಂಖ್ಯೆಯಲ್ಲಿಯೂ ಕೂಡ ಮುಂದೆ ಇದೆ. ಅತಿ ವೇಗ, ನಿರ್ಲಕ್ಷ್ಯದ ಚಾಲನೆ, ಕಳಪೆ ಫುಟ್ಪಾತ್ಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆನೇ ಈ ಸಾವುಗಳಿಗೆ ಪ್ರಮುಖ ಕಾರಣ ಆಗಿದೆ. ಆದಷ್ಟು ಬೇಗ ಸರ್ಕಾರ ಈ ಕುರಿತು ಕ್ರಮವನ್ನ ಕೈಗೊಂಡು ಪಾದಚಾರಿಗಳ ಜೀವನ ಕಾಪಾಡೋ ನಿಟ್ಟಿನತ್ತ ಕಾರ್ಯೋನ್ಮುಖರಾಗಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.